ವಿಶ್ವವಾಣಿ ಟಿವಿ ಸ್ಪೆಷಲ್ ಅರ್ಪಿಸುವ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ಸ್ವಾತಿ ಕೃಷ್ಣ. ಜ್ಯೋತಿಷ್ಶಾಸ್ತ್ರದಲ್ಲಿ ರಾಹು ಗ್ರಹ ಅಂತ ಹೇಳುವಂತಹ ಪದವನ್ನ ನಾವೆಲ್ಲರೂ ಕೇಳಿರ್ತೇವೆ. ದ್ವಾದಶ ರಾಶಿಗಳಲ್ಲಿ ಈ ರಾಹು ಯಾವಾಗ ಉಗ್ರ ಕಾರ್ಕೋಟಕ ರಾಹುವಾಗಿ ಗೋಚರಿಸ್ತಾನೆ, ಯಾರಿಗೆ ಅದೃಷ್ಟವನ್ನು ತರ್ತಾನೆ, ಏನೆಲ್ಲ ಪರಿಣಾಮವನ್ನು ಬೀರ್ತಾನೆ ಅಂತ ಹೇಳುವಂಥದ್ದನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಈ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಭಾರತೀಯ ಜ್ಯೋತಿಷ್ಯ ವಿಜ್ಞಾನ ಸಂಶೋಧಕರಾಗಿರುವಂತಹ ಮಹಾಬಲಮೂರ್ತಿ ಕೋಡ್ಲಕೆರೆ ಅವರು. ಬನ್ನಿ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ನಮ್ಮ ಕಾರ್ಯಕ್ರಮನ ಶುರು ಮಾಡೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಮಸ್ಕಾರ ಸರ್. ಇವತ್ತು ರಾಶಿಫಲದ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿಗೆ ಉಗ್ರ ಕಾರ್ಕೋಟಕ ರಾಹು ಗ್ರಹ ಯಾವ ರೀತಿ ಒಂದು ಅದೃಷ್ಟವನ್ನು ತರುತ್ತೆ ಅಥವಾ ಈ ರಾಶಿಯವರಿಗೆ ಏನು ಹಾನಿಯನ್ನು ಉಂಟು ಮಾಡುತ್ತೆ, ಇದರ ಬಗ್ಗೆ ಮಾಹಿತಿಯನ್ನು ನೀಡೋದಾದ್ರೆ? ಈ ರಾಹುಗ್ರಹ ಹೇಳುವಂಥದ್ದು ಬಹಳ ಸೂಕ್ಷ್ಮ ಛಾಯಾಗ್ರಹಗಳು. ಇದು ನಾವು ಕಥೆಯಲ್ಲಿ ಅನೇಕ ವಿಧವಾಗಿ ಈ ಅಮೃತ ಮಂಥನದ ಸಂದರ್ಭದಲ್ಲಿ ಸ್ವರ್ಭಾನು ಅಂತ ಹೇಳುವಂಥ ರಾಕ್ಷಸ ಅಕಸ್ಮಾತ್ತಾಗಿ ಅಮೃತವನ್ನು ಕುಡಿದಾಗ ಅವನನ್ನು ಸರ್ರನೆ ಈ ವಿಚಾರವಾಗಿ ತಿಳಿದಂತಹ ಏನು ವಿಷ್ಣು ಮೋಹಿನಿ ರೂಪದಲ್ಲಿರೋ ಚಕ್ರದ ಮೂಲಕವಾಗಿ ಎರಡು ಹೋಳು ಮಾಡ್ತಾನೆ. ಯಾಕೆಂದರೆ ಆ ಅಮೃತ ಇಡೀ ದೇಹಕ್ಕೂ ಪಸರಿಸಿಬಿಟ್ರೆ ಅದರಿಂದ ಬಹಳ ಕಷ್ಟ ಆಗುತ್ತೆ. ರಾಕ್ಷಸ ಒಬ್ಬ ಸ್ಟ್ರಾಂಗ್ ಆಗ್ತಾನೆ. ಈ ಕಥೆ ಸ್ವಲ್ಪ ನಂಬುವಂಥದ್ದಾದರೆ, ಆದರೆ ಇವು ಸೈಂಟಿಫಿಕ್ಕಾಗಿ ಹಾಗಾದರೆ ರಾಹು ಮತ್ತು ಕೇತುಗಳು ಏನು ಅನ್ನೋದು ಬಂದಾಗ ಇವು ನಮ್ಮ ನೋಡಿ, ಈಗ ಬುಧನ ತಗೊಳ್ಳಿ, ಮಂಗಳನ ತಗೊಳ್ಳಿ, ಅಥವಾ ಸೂರ್ಯನನ್ನೇ ನಾವು ತಗೊಂಡ್ರೆ ನಾವು ವಿ ಕ್ಯಾನ್ ಫೀಲ್ ಇಟ್, ನಾವು ಅದನ್ನು ನೋಡಬಹುದು. ಇಲ್ಲಿ ನೆರಳು ಇದು ಅಷ್ಟೇ. ಈ ನೆರಳಲ್ಲಿ ಹಾಗಾದರೆ ಯಾವ ಶಕ್ತಿ ಇದೆ? ನೀವೀಗ ಘೋರ ಕಾರ್ಕೋಟಕನೋ ಅಥವಾ ಉಗ್ರ ಕಾರ್ಕೋಟಕನೋ ಕೇಳಿದಾಗ ಈ ರಾಹು ಅನ್ನುವಂಥದ್ದು ಏನು ಈ ಸೂರ್ಯ ಮತ್ತು ಚಂದ್ರರ ಒಂದು ತಿರುಗುವಿಕೆ ಇದೆ. ಆ ತಿರುಗುವಿಕೆಯ ಒಂದು ಹಂತದಲ್ಲಿ ಬೀಳುವಂತಹ ಪರಸ್ಪರ ಯಾವುದೋ ಅಂತಲ್ಲೇ ಒಂದಕ್ಕೆ ಇನ್ನೊಂದು ಅಡ್ಡ ಬಂದಾಗ ಬರುವಂಥ ನೆರಳು ಏನಿದೆ, ಅದೇ ಗ್ರಹವಾಗಿ ನಮಗೊಂದು ಶಕ್ತಿ ಕೊಡುತ್ತೆ. ಅದು ಹೇಗೆ ಕೊಡುತ್ತೆ ಸೈಂಟಿಫಿಕ್ಕಾಗಿ ಹೇಳೋದು ಕಷ್ಟ, ಆದರೆ ಆ ಒಂದು ಕತ್ತಲಿನ ಪ್ರದೇಶ ನಮ್ಮನ್ನು ತೀವ್ರವಾಗಿ ಕಾಡುತ್ತೆ. ಹಾಗಾದರೆ ಈ ಘೋರ ಕಾರ್ಕೋಟಕ ರಾಹು ಅನ್ನುವಂಥದ್ದು ನಿರ್ಮಾಣವಾಗುವಂಥ ಬಗೆ ಹೇಗೆ? ನಮ್ಮ ಜಾತಕದ ಸಂದರ್ಭದಲ್ಲಿ ಇವು ಯಾವಾಗಲೂ ರಾಹುಕೇತುಗಳು ಪರಸ್ಪರ ಕರೆಕ್ಟಾಗಿ 180 ಡಿಗ್ರಿಯಲ್ಲಿ ಎದುರು ಬದುರಾಗಿರುತ್ತೆ. ಈ ರಾಹು ಅನ್ನುವಂಥವನು ಯಾವುದೇ ಗ್ರಹಗಳು, ಈಗ ರಾಹುವಿನಷ್ಟೇ ಶನೈಶ್ಚರ ಕೆಟ್ಟವನಾಗಿರ್ಬೋದು ಅಥವಾ ಒಳ್ಳೆಯವನಾಗಿರ್ಬೋದು, ರಾಹು ಒಳ್ಳೆಯವನಾಗಿರ್ಬೋದು, ಆದರೆ ಅದಕ್ಕೆಲ್ಲ ಈ ರೀತಿಯಲ್ಲಿ ಇದ್ದಾಗ ಈ ರೀತಿ. ಹಾಗಾದರೆ ಮೇಷರಾಶಿಯವರಿಗೆ ಬರೀ ರಾಹುವಿನ ಕಾಟ ಮಾತ್ರ ಇರ್ತದ ಅಂತ ಕೇಳಿದರೆ ಹಾಗಲ್ಲ. ಈಗ ಒಂದು ಜಾತಕದಲ್ಲಿ ರಾಶಿಯಿಂದ 3ನೇ ಮನೆಯಲ್ಲಿ ರಾಹು ಇದ್ದರೆ ಅಥವಾ 6ನೇ ಮನೆಯಲ್ಲಿ ರಾಹು ಇದ್ದರೆ, ಅನೇಕ ಸಲ 8ನೇ ಮನೆಯಲ್ಲಿ ಬಹಳಷ್ಟು ತೊಂದರೆ ಕೊಡ್ತಾನೆ. ಆದರೂ 8ನೇ ಮನೆಯಲ್ಲಿ ಆರ್ಥಿಕವಾದಂಥ ವಿಚಾರಗಳಿಗೆ ಕೆಲವೊಂದು ಸಲ ವಿಚಿತ್ರವಾದಂಥ ಎತ್ತರವನ್ನು ತಂದು ಕೊಡಿಬಿಡ್ಬೋದು. ಆದರೂ 8ನೇ ಮನೆಯದ್ದು ಡೇಂಜರ್ ಯಾವಾಗಲೂ. ಯಾಕೆಂದರೆ ಯಾವ ಟೈಮ್ನಲ್ಲಿ ಕಣ್ಣು ಮುಚ್ಚಿ ಒಡೆಯುವುದರೊಳಗೆ ಆಕ್ಸಿಡೆಂಟನ್ನು ಮಾಡಿಬಿಡ್ಬಹುದಾದಂಥ ಸಾಧ್ಯತೆ ಇರುತ್ತೆ. ಇದು ಬರೀ ಮೇಷರಾಶಿಯವರಿಗೆ ಅಂತಲ್ಲ, ಯಾವುದೇ ರಾಶಿಯಿಂದ 8ರಲ್ಲಿ ರಾಹು ಇದ್ದಾಗ ಸಡನ್ ಆದಂಥ ಒಂದು ಏನು ಈ ಅವಘಡಗಳು ಸಂಭವಿಸೋದಕ್ಕೆ ಸ್ಟಾರ್ಟ್ ಇರುತ್ತೆ. ಆದರೆ ಆ 8ನೇ ಮನೆಯಲ್ಲಿ ವಿಚಿತ್ರವಾದ ಒಂದು ಶಕ್ತಿಯನ್ನು ಅವನು ಪಡ್ಕೊಳ್ತಾನೆ ಆರ್ಥಿಕವಾದಂತಹ ಸಂದರ್ಭಕ್ಕೆ ಗಮನಿಸಿದಾಗ. ಅಂದರೆ ಅವರವರ ರಾಶಿಯನ್ನು ಅವಲಂಬಿಸ್ಕೊಂಡು ಅಥವಾ ಆ ಜಾತಕದ ಏನು ಧನರಾಶಿಯ ಯಜಮಾನ ಏನಿರ್ತಾನೆ ಅವನನ್ನು ಅವಲಂಬಿಸ್ಕೊಂಡು ಅವನು ಯಾವ ರೀತಿಯಲ್ಲಿ ಸಂಪತ್ತನ್ನು ಕೊಡಬಹುದು ಅನ್ನುವಂಥದ್ದು 8ನೇ ಮನೆಯಲ್ಲಿ, ಮರಣದ ಮನೆಯಲ್ಲಿ ಭಾಳ ಸ್ಪಷ್ಟವಾಗುತ್ತೆ. ಹಾಗೆಯೇ ರಾಹು 11ನೇ ಮನೆಯಲ್ಲಿ ಏಕಾದಶ ಸ್ಥಾನದಲ್ಲಿದ್ದಾಗೂ ಒಳ್ಳೆಯದಾಗುತ್ತೆ. ಹಾಗಾದರೆ ಕಾರ್ಕೋಟಕ ದೋಷ ಯಾವಾಗ ಬರುತ್ತೆ? ಉಗ್ರ ಕಾರ್ಕೋಟಕ ದೋಷ. ಹಾಗಾದರೆ ಅದು ಮೇಷರಾಶಿಯವರಿಗೆ, ಸಪೋಸ್ ಈಗ ಮೇಷರಾಶಿಯವರಿಗೆ ಆರ್ಥಿಕ ಸ್ಥಾನ ಯಾವುದು? ವೃಷಭ. ಆ ವೃಷಭದಲ್ಲಿ ಬರೀ ಆರ್ಥಿಕವಾದ ತೊಂದರೆಗಳನ್ನು ಮಾತ್ರ ತಂದುಕೊಡುವಂಥದ್ದಲ್ಲ, ಯಾವುದೋ ಒಂದು ರೀತಿಯ ಕ್ಲಿಷ್ಟತೆಯಲ್ಲಿ ಸಂಭವಿಸಿತು ಅಂತಾದರೆ ಆ ವೃಷಭದ ಮನೆಯ ಯಜಮಾನ ಯಾರು ಅಂತಂದರೆ ಶುಕ್ರ. ಆ ಶುಕ್ರನೇ ಭಾಳ ಸಂಗಾತಿಯನ್ನು ತಂದು ಕೊಡಬೇಕಾದಂಥವನು. ನಾನೀಗ ಹೆಸರೇ ಹೇಳೋದಿಲ್ಲ. ಈಗ ಬಹಳ ಅದ್ಭುತವಾದಂಥ ಟೆನ್ನಿಸ್ ಆಟಗಾರ್ತಿರೋ ಅಥವಾ ಸಿನಿಮಾ ನಟಿಯರೋ ಅಥವಾ ನಮ್ಮದೇ ಜನಜೀವನದ ನಮ್ಮಂತೆ ಸಾಮಾನ್ಯವಾದಂಥ ಇವರು
ಮೇಷರಾಶಿಯವರು ಇದ್ದವಾಗ ಈ ರಾಹುವಿನ ವಿಷದ ಆ ಒಂದು ನಳಿಕೆ ಆ ಒಂದು ಬಾಳ ಸಂಗಾತಿಯ ವಿಚಾರದಲ್ಲಿ ಇದೆ ಅಂತಾದರೆ ಮದುವೆ ಬೇಗ ಆಗಿಬಿಡಬಹುದು. ಆದರೆ ಮದುವೆ ಜೀವನ ಟೋಟಲಿ ಕೊಲೆಪ್ಸ್ ಆಗುವಂಥದ್ದು, ಅಂದರೆ ಯಾವ ರೀತಿಯ ಸುಖವೂ ಇಲ್ಲ ಅನ್ನುವ ರೀತಿಯಲ್ಲಿ ಅವನು ತೊಂದರೆಯನ್ನು ತಂದುಕೊಡ್ಬಹುದು. ಆದರೆ ರಾಹುವಿನದ್ದು ಒಂದು ವಿಶೇಷ ಏನು ಅಂತಂದರೆ, ಒಂದು ವಿಚಾರದಲ್ಲಿ ತೊಂದರೆಗಳನ್ನು ತಂದುಕೊಡ್ತಾ ಇರುವಂಥ ಸಂದರ್ಭದಲ್ಲಿಯೇ ಮೇಷರಾಶಿಯಲ್ಲೇ ಇದ್ದರೆ, ಹಾಗಾದರೆ ಮೇಷರಾಶಿಯಲ್ಲಿ ರಾಹು ಇದ್ದ ತಕ್ಷಣ ತೊಂದರೆ ಆಗತ್ತಾ ಅಂತ ಕೇಳಿದ್ರೆ, ಮೇಷರಾಶಿಯಲ್ಲಿ ರಾಹು ಇದ್ದ ತಕ್ಷಣ ತೊಂದರೆ ಆಗತ್ತೆ ಅಂತ ಹೇಳಲಿಕ್ಕೆ ಬರಲ್ಲ. ಅಂತಹ ರಾಹುವಿನ ಮೇಲೆ ಗುರುವಿನ ದೃಷ್ಟಿ ಇದ್ದರೆ, ಅಂತಹ ರಾಹುವಿನ ಮೇಲೆ ಚಂದ್ರನ ದೃಷ್ಟಿ ಇದ್ದರೆ, ಅಥವಾ ಶುಕ್ರನ ದೃಷ್ಟಿ ಇದ್ದರೆ, ಆ ರಾಹುವೇ ಮದುವೆ ಸಂದರ್ಭಕ್ಕೆ ಖಂಡಿತವಾಗಿ ತೊಂದರೆ ಕೊಡ್ತಾನೆ. ಯಾಕೆ? ಶುಕ್ರನ ಕಾರಣಕ್ಕಾಗಿ ವೃಷಭ ರಾಶಿಯವರಿಗೆ ತೊಂದರೆ ಕೊಡೋದು. ಆದರೆ ಮೇಷರಾಶಿಯವರಿಗೂ ಯಾಕೆ ತೊಂದರೆ ಕೊಡ್ತಾನೆ ಅಂತಂದರೆ, ಮೇಷರಾಶಿಯವರಿಗೆ ಬಾಳ ಸಂಗಾತಿಯನ್ನು ತಂದುಕೊಡುವಂಥವನು ಶುಕ್ರ. ಈ ಶುಕ್ರನ ಮೇಲೆ ಏನಾದರೂ ಬೇರೆ ರೀತಿಯಲ್ಲಿ ಕಾರ್ಮೋಡಗಳು ಜಾತಕದಲ್ಲಿ ಇವೆ ಅಂತಾದರೆ ಅವರ ವೈವಾಹಿಕ ಜೀವನದ ಸಂದರ್ಭವನ್ನು ಹಾಳು ಮಾಡ್ತಾನೆ. ಹಾಗೆಯೇ ಮೇಷರಾಶಿಯವರಿಗೆ, ಈ ಮೇಷರಾಶಿಯವರ ಶಕ್ತಿ ಏನು? ಧೈರ್ಯ. ಹಾಗೆ ಇವರ ಮಿತಿ ಏನು? ವಿಚಿತ್ರವಾದಂಥ ಸಿಟ್ಟು, ಕೋಪ, ಇಂಥದ್ದು. ಹಾಗಾಗಿ ಇದು ಬೆಂಕಿಯ ರಾಶಿ. ಬೆಂಕಿ ನಮಗೆ ಬೇಕು, ಸುಡುವ ಬೆಂಕಿ ಆಗಬಾರ್ದು. ನಮ್ಮ ಅಡಿಗೆಯನ್ನು ಸುಸೂತ್ರವಾಗಿ ಮಾಡುವಂಥ ಅಮೃತಮಯವಾದಂಥ ಅನ್ನವನ್ನು ಮಾಡಿಕೊಡುವಂಥ ಬೆಂಕಿ ಆದರೆ ಅದು ನಮಗೆ ಕಾಂಟ್ರಿಬ್ಯೂಟ್ ಮಾಡುತ್ತೆ. ಆದರೆ ಈ ರಾಹು ಕಾರ್ಕೋಟಕ ಸಂದರ್ಭದ ಉಗ್ರತೆಯನ್ನು ಪಡೆದಂಥ ಸಂದರ್ಭಗಳು ಇದ್ದರೆ ಅದಕ್ಕೆ ಯಾವ ರೀತಿಯಲ್ಲಿ ಕಾರ್ಕೋಟಕ ಸ್ಥಿತಿಯನ್ನು ಪಡಿತಾನೆ? ಅಲ್ಲೊಂದು ಶನೇಶ್ಚರ ವಿರೋಧವಾಗಿ ಮಂಗಳನಿಗಿದ್ದರೆ, ಅಂದರೆ ಈ ರಾಹು ಮೇಷದಲ್ಲಿ ಇದ್ದಾಗ ಮೇಷದ ಯಜಮಾನನಾದಂತಹ ಮಂಗಳನಿಗೆ ಶುಕ್ರನ ದೋಷ ಇದ್ದರೆ ಅಥವಾ ಶನೈಶ್ಚರನ ದೋಷ ಇದ್ದರೆ ಬಹಳ ವ್ಯಗ್ರತೆಯಿಂದ ಬದುಕಿನ ಸಂದರ್ಭದ ಈ ಒಂದು ವೈವಾಹಿಕ ಜೀವನ ಏನಿದೆ ಅದನ್ನು ಸಂಪೂರ್ಣವಾಗಿ ಕೆಡಿಸುವಂತಹ ದುಷ್ಟತನವನ್ನು ಯಾರು? ರಾಹು ತೋರಿಸ್ಬಿಡ್ತಾನೆ. ಈ ರಾಹು ತೋರಿಸುವಂಥ ಸಂದರ್ಭದಲ್ಲಿ ಏನಾಗುತ್ತೆ, ಈಗ ಏನಾಗಿದೆ, ಈಗ ಆಧುನಿಕವಾಗಿ ನಾವು ಬರ್ತಾ ಇರುವಂಥ ಹೆಜ್ಜೆ ಇಡುವಂಥ ಕಾಲ. ಅಂದರೆ ಇದು ಆಧುನಿಕ ಅಂದರೆ ಇನ್ನೊಂದು 50 ವರ್ಷ ಹೋದರೆ ಇದು ಹಳದಾಗುತ್ತೆ, ಅದು ಮುಂದೆ ಇದಾಗುತ್ತೆ. ಆದರೆ ಇವತ್ತು ಈಗ 50 ವರ್ಷಗಳ ಹಿಂದೆ 2ನೇ ಮದುವೆ, 3ನೇ, ಇದೆಲ್ಲ ಪುರುಷರಿಗೆ ಅದೇನೋ ಸಮಾಜ ಅದು ಕೊಟ್ಟುಬಿಟ್ಟಿತ್ತು. ಅದು ನಾನು ಅದನ್ನು ವಿಮರ್ಶೆಗೆ ಹೋಗೋದಿಲ್ಲ. ಈ ಸ್ತ್ರೀಯರ ಸಂದರ್ಭದಲ್ಲಿ 2ನೇ ಮದುವೆ ಇಲ್ಲ, ವಿಧವೆಯರಾಗ್ಬಿಟ್ರೆ ಮದುವೆ ಇಲ್ಲ, ಇಂತಹದ್ದೆಲ್ಲ ಏನೋ ಇತ್ತು. ಅದೆಲ್ಲ ನಾನು ಸರಿಯೋ ತಪ್ಪೋ ಇಲ್ಲಿ ನಾನು ಅದನ್ನು ಹೇಳೋದಿಲ್ಲ. ಅದನ್ನು ನಾನು ಬೇರೆ ಒಂದು ದಿನ ಅದನ್ನು ಮಾತಾಡ್ಬೋದು. ಆದರೆ ಈಗ ಏನು 2ನೇ ಮದುವೆ 3ನೇ ಮದುವೆ ಅವಕಾಶಗಳು ಬಂದಾಗ, ಹಾಗಾದರೆ ಆ 2ನೇ ಮದುವೆ 3ನೇ ಮದುವೆಯಿಂದ ಸಂದರ್ಭಗಳು ಚೇಂಜ್ ಆಗಿಬಿಡ್ತಾವೆ ಅಂತ ನೋಡಿದ್ರೆ ಹಾಗೆ ಚೇಂಜ್ ಆಗುತ್ತೆ ಅಂತ ಹೇಳುವಂಥದ್ದು ರೂಲಲ್ಲ. ಒಮ್ಮೊಮ್ಮೆ ಏನಾಗುತ್ತೆ, ಒಳ್ಳೆಯದಾದಂತಹ ಒಂದು ಮದುವೆ ಸಂದರ್ಭವನ್ನು ಮುರ್ಕೊಂಡು ಹೋದರೂ ಕೂಡ ಇನ್ನೊಂದು ಯಾವುದೋ ರೀತಿಯಲ್ಲಿ ನಮ್ಮನ್ನು ಸಹಕರಿಸುವಂತಹ ಕಾಲಘಟ್ಟ 26ರಲ್ಲಿ ಇರದೇ ಹೋದರೂ ನಮಗೆ 32ರಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಒಳ್ಳೆಯ ಕಾಲಘಟ್ಟ. ಆ ಕಾಲಘಟ್ಟದ ಕಾರಣಕ್ಕಾಗಿ ನಡೆಯುವಂತಹ ಒಂದು ಮದುವೆ ಆ ಸಂದರ್ಭದಲ್ಲಿ ಅದು ಸುಸೂತ್ರವಾಗಿ ಹೋಗೋದಕ್ಕೆ ಚಾನ್ಸಸ್ ಇರುತ್ತೆ. ಆದರೆ ಈಗ ನನಗೆ ಆಲ್ರೆಡಿ 26ಕ್ಕೆ ನನಗೆ ಆಲ್ರೆಡಿ 42 ಆಗಿಬಿಟ್ಟಿದೆ ವಯಸ್ಸು ಅಂತಾದರೆ, ಆ ಇನ್ನೊಂದು ಒಳ್ಳೆಯ ದಶ ಬರುವಾಗ ನನಗೆ 52 ಆಗುತ್ತೆ ಅಂತ ಹೇಳಿದ್ರೆ 52ನೇ ವಯಸ್ಸಿನಲ್ಲಿ ನಾನು ಮದುವೆ ಮಾಡ್ಕೊಳ್ಳುವಂಥದ್ದನ್ನು ಯೋಚನೆ ಮಾಡುವಂಥದ್ದು. ನಾನಾಗಲಿ ಯಾವುದೇ ಒಂದು ಹುಡುಗಿಯಾಗಲಿ ಯಾರೇ ಇರಲಿ, ನಾನು ಅಂದರೆ ನಾನೇ ಅಂತಲ್ಲ, ಆ ಒಂದು ಅವಕಾಶ ಆದರೂ ಕೂಡ ಆ ಒಂದು ವೈವಾಹಿಕ ಸಂದರ್ಭದ ಒಂದು ಸುಖ ಅಥವಾ ಆ ಒಂದು ತಾದಾತ್ಮ್ಯತೆ ಅಥವಾ ಒಂದು ಅಂಡರ್ಸ್ಟ್ಯಾಂಡಿಂಗ್, ಇಂಟಿಮಸಿ ಇರುತ್ತೆ ಅಂತ ಹೇಳಲಿಕ್ಕಾಗೋದಿಲ್ಲ. ಹಾಗಾಗಿ ಈ ರಾಹು ಯಾವಾಗಲೂ ಮೇಷರಾಶಿಯವರಿಗೆ ಏನು ಅಂತಂದರೆ, ಆ ಮೇಷರಾಶಿಯಲ್ಲಿಯೇ ಇದ್ದಾಗ ಅಥವಾ ಮೇಷರಾಶಿಯ ಯಜಮಾನ ಶುಕ್ರನ ಸಂಬಂಧವಾಗಿ ಯಾವುದಾದರೂ ಒಂದು ರೀತಿಯಲ್ಲಿ ಯಾವುದೋ ಅಪಸವ್ಯಕ್ಕೆ ಸಿಲುಕಿಕೊಂಡಾಗ, ಅಶುದ್ಧತೆಗೆ ಸಿಲುಕಿಕೊಂಡಾಗ, ಘಾತಶಕ್ತಿಗೆ ಶುಕ್ರನಿಂದಾಗಿ ಸಿಲುಕಿಕೊಂಡಾಗ ರಾಹು ವೈವಾಹಿಕ ಜೀವನವನ್ನು ಹಾಳು ಮಾಡುವಂಥದ್ದು. ಅಷ್ಟೇ ಅಲ್ಲ, ವೈವಾಹಿಕ ಜೀವನದ ಸಂದರ್ಭದಲ್ಲಿಯೇ ನಾಳೆ ಅದೊಂದು ಕೋರ್ಟಿಗೆ ಹೋಗುವಂಥ ಸಂದರ್ಭ ಆಗಿಬಿಡ್ತು ಅಂತಾದರೆ, ನಾಳೆ ವೈವಾಹಿಕ ಸಂದರ್ಭಕ್ಕೆ ಕೊಡುವಂಥ ನಾವು ನಮ್ಮದು ಇದೇನಿರುತ್ತೆ ಅಲಿಮನೆ, ನಾವು ಒಂದು ಹಣವನ್ನು ಕೊಡಬೇಕಾದಂಥದ್ದು ಕೋರ್ಟ್ ನಿರ್ಣಯ ಬರಬಹುದು, ಇನ್ನೇನೋ ಒಂದಾಗ್ಬೋದು, ಮತ್ತೇನೋ ಒಂದಾಗ್ಬೋದು. ಅದು ಬಹಳ ಕಾಸ್ಟ್ಲಿಯಾಗಿ ಹೋಗುವಂಥ ಒಂದು ಸಂದರ್ಭ ನಿರ್ಮಾಣ ಆಗುತ್ತೆ. ಹಾಗಾಗಿ
ಈ ತೊಂದರೆ ಇದ್ದಾಗ ಮೇಷರಾಶಿಯವರು ಏನು ಆ ಧೈರ್ಯವನ್ನು ಪ್ರಕಟಿಸಬೇಕು, ಆದರೆ ಓವರ್ ಇದಾಗಬಾರ್ದು. ಏನು ಆ ಧೈರ್ಯಕ್ಕೂ ಒಂದು ಲಿಮಿಟ್ ಬೇಕು. ಹಾಗೆ ಕೂಗಾಟಗಳು, ನಾನು ಸಿಟ್ಟು ಮಾಡ್ಕೊಂಡು ಬಿಡ್ತೀನಿ, ಒಳಗಿಲ್ಲ, ನನ್ನ ಹೃದಯದಲ್ಲಿಲ್ಲ, ಅವೆಲ್ಲ ಹೌದು. ಆದರೆ ಒಂದು ಮಾತೆ ನಮ್ಮ ಇಡೀ ಲೈಫನ್ನು ಸುಡಬಹುದಾದಂತಹ ಒಂದು ಬೆಂಕಿಯನ್ನು ಸೃಷ್ಟಿಸೋದಕ್ಕೆ ಇದೇ ರಾಹುವಿನ ಮೂಲಕ ಸಾಧ್ಯವಾಗೋದ್ರಿಂದ ನಮ್ಮ ಇಡೀ ಒಂದು ವೈವಾಹಿಕ ಜೀವನದ ವ್ಯವಸ್ಥೆ ಸೋಲೋದಕ್ಕೂ, ಹಾಗೆಯೇ ಈ ರಾಹುವಿನ ಸಂದರ್ಭ ಅಂದರೆ, ಯಾಕೆಂದರೆ ಮೇಷರಾಶಿಯಲ್ಲಿ ಭರಣಿ ನಕ್ಷತ್ರದಲ್ಲಿ ಇದ್ದುಬಿಟ್ರಂತೂ ಆರ್ಥಿಕ ಸ್ಥಿತಿಯನ್ನು ತೊಂದರೆ ಮಾಡಬಹುದಾದಂತಹ ಸ್ಥಿತಿಯನ್ನು ಯಾರು ರಾಹು ತಂದುಬಿಡ್ಬೋದು. ಹಾಗೆಯೇ ಕೃತ್ತಿಕಾ ನಕ್ಷತ್ರದಲ್ಲಿ ಇದ್ದುಬಿಟ್ರೆ ಮಕ್ಕಳ ಸಂದರ್ಭದಲ್ಲೂ ಕೂಡ ತೊಂದರೆಯನ್ನು ನಿರ್ಮಾಣ ಮಾಡುವಂತಹ ಒಂದು ವಿಚಿತ್ರವನ್ನು ರಾಹು ಮಾಡ್ಬೋದು. ಹಾಗಾಗಿ ಈ ಉಗ್ರ ಕಾರ್ಕೋಟಕ ದೋಷ ಅನ್ನುವಂಥದ್ದೇನಿದೆ, ಮೇಷರಾಶಿಯವರಿಗೆ ಮದುವೆಯಲ್ಲೋ ಆರ್ಥಿಕವಾದಂಥ ವಿಚಾರಗಳಿಗೋ ಅಥವಾ ಮಕ್ಕಳ ಸಂದರ್ಭಕ್ಕೋ ಅಥವಾ ತನ್ನದೇ ಆದಂಥ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳೋದ್ರಲ್ಲೋ ಈ ಎಲ್ಲ ವಿಚಾರದಲ್ಲಿ ತೊಂದರೆಗಳನ್ನು ತರಬಹುದು. ಒಂದೇ ಒಂದು ಏನು, ಸೂರ್ಯನ ಸಿದ್ಧಿ ಒಳ್ಳೆಯ ರೀತಿಯಲ್ಲಿ ಇದೆ ಅಂತಾದಾಗ ಇಲ್ಲಿ ಇರಬಹುದಾದಂತಹ ರಾಹು ಕೂಡ ಕೆಲವೊಂದು ಈ ಕೆಲಸದ ಸ್ಥಳದಲ್ಲಿನ ಒಂದು ಯಶಸ್ಸಿಗೆ ಕಾರಣವಾಗುವಂತಹ ವಿಚಾರಗಳನ್ನು ಸೃಷ್ಟಿ ಮಾಡೋದಕ್ಕೆ ಅವಕಾಶಗಳು ಇರುತ್ತೆ. ಯಾಕೆ ಅಂತಂದರೆ ಶನೈಶ್ಚರನ ಮೂಲಕ ಆ ಸಿದ್ಧಿ ಸಿಗುತ್ತೆ. ಶನೈಶ್ಚರನ ಮೂಲಕ ಮಂಗಳನಿಗೆ ಸಿದ್ಧಿ ಸಿಗೋದು ಬಹಳ ಕಷ್ಟ. ಆದರೆ ಶನೈಶ್ಚರ ಗಟ್ಟಿಯಾಗಿದ್ದಾನೆ, ಯಾವುದೇ ರೀತಿಯಲ್ಲೂ ಅವನಿಗೆ ಡಿಸ್ಟರ್ಬೆನ್ಸ್ ಇಲ್ಲ ಅಂತಾದರೆ ಕೆಲಸದಲ್ಲಿ ಯಶಸ್ವಿ ಆಗ್ತಾರೆ. ಆದರೆ ಜೀವನದ ಸಂದರ್ಭದ ಈ ಕೆಲವು ನಾನೀಗೇನು ವಿವರವಾಗಿ ಹೇಳಿದೆ ಆ ಸಂದರ್ಭಗಳಲ್ಲಿ ತಮ್ಮ ಯಶಸ್ಸನ್ನು ಕಾಣೋದಕ್ಕೆ ತುಂಬ ಪರದಾಡ್ತಾರೆ. ಕೆಲವು ಹೆಸರುಗಳನ್ನು ಹೇಳ್ಬೋದು, ಆದರೆ ಅದನ್ನು ಹೇಳುವಂಥದ್ದು ಸ್ವಲ್ಪ ಬೇಡ ಅದು. ಹಾಗಾಗಿ ನಾನು ಅದನ್ನು ಇದು ಮಾಡ್ತಾಯಿದ್ದೇನೆ. ಇಷ್ಟು ಹೇಳಬಹುದೇನೋ ಈ ಒಂದು ಉಗ್ರ ಕಾರ್ಕೋಟಕ ವಿಚಾರದಲ್ಲಿ ಅಂತ ನನಗನ್ಸುತ್ತೆ. ಇನ್ನು ಇದರ ಪರಿಹಾರಕ್ಕೆ ಅದರದೇ ಸಂಬಂಧವಾದಂಥ ಒಂದು ಬೇರೆ ಬೇರೆ ರೀತಿಯಲ್ಲಿ ಏನು ಶಕ್ತಿ ನೀಡಬಹುದಾದಂಥ ರೀತಿಯ ಗೋಮೇಧಕದ ಹರಳನ್ನು, ಅಂದರೆ ಅದಕ್ಕೆ ಇಂಥದ್ದೇ ಶಕ್ತಿ, ಪ್ರತಿಯೊಂದಕ್ಕೂ ಇಂತಿಂಥ ಶಕ್ತಿ ಅಂತಿದೆ. ಯಾಕೆಂದರೆ ಈ ಚಂದ್ರ ನಮ್ಮದು ಎಲ್ಲಿದ್ದಾನೋ ಅದು ನಮ್ಮ ರಾಶಿ. ಹಾಗೆಯೇ ಈ ಮೇಷದಲ್ಲಿ ಈ ಒಂದು ರಾಹು ಎಲ್ಲಿದೆಯೋ ಅದಕ್ಕೊಂದು ನಕ್ಷತ್ರ ಇರುತ್ತೆ. ಆ ನಕ್ಷತ್ರದ ಒಂದು ಎನರ್ಜಿ, ಅದಕ್ಕೊಂದು ಎನರ್ಜಿ ತುಂಬುವಂಥದ್ದು ಅಂತ ಇರ್ತದೆ. ಆ ಮೂಲಕವಾಗಿ ಎನರ್ಜಿ ತುಂಬಿದಂತಹ ಗೋಮೇಧಕಗಳು ಈ ಒಂದು ಉಗ್ರ ಕಾರ್ಕೋಟಕದ ತೊಂದರೆಗಳನ್ನು ನಿವಾರಿಸುವಲ್ಲಿ ಅವಕಾಶವನ್ನು ಮಾಡಿಕೊಡುತ್ತೆ. ಉಗ್ರ ಕಾರ್ಕೋಟಕ ರಾಹುಗ್ರಹದಿಂದ ಯಾವೆಲ್ಲ ರಾಶಿಯವರಿಗೆ ಒಳಿತುಂಟಾಗುತ್ತೆ, ಯಾವೆಲ್ಲ ರಾಶಿಯವರಿಗೆ ಕೆಡುಕುಂಟಾಗುತ್ತೆ ಅಂತ ಹೇಳೋದನ್ನ ಇವತ್ತಿನ ಸಂಚಿಕೆಯಲ್ಲಿ ತಿಳ್ಕೊಂಡ್ವಿ. ಇದೇ ರೀತಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಾಗಿ ವಿಶ್ವಾನಿ ಟಿವಿ ಸ್ಪೆಷಲ್ ಚಾನೆಲನ್ನು ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.